ರೈತ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರಿಸ್ಕ್ ಇಲ್ದೇನೆ ಹೂಡಿಕೆಯನ್ನ ಮಾಡ್ತಕ್ಕಂತ ಸರ್ಕಾರಿ ಪ್ರಾಯೋಜಿತ ಅವ್ರ ಸರ್ಕಾರಿ ಬೆಂಬಲಿತ ಒಂದು ಯೋಜನೆಯನ್ನ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂತ ಎಲ್ಲ ಈ ರೀತಿಯಾದ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ. ಬನ್ನಿ ವಿಡಿಯೋಗೆ ಹೋಗೋಣ. ಏನಿದು ಯೋಜನೆ ಅಂತ ನೀವೇನಾದ್ರು ಕೇಳೋದಾದ್ರೆ, ಇದು ತಿಂಗಳಿಗೆ 20,000ವರೆಗೂ ಕೂಡ ಆದಾಯವನ್ನ ಗಳಿಸ್ತಕ್ಕಂತ ಒಂದು ಯೋಜನೆ. ಇದರಲ್ಲಿ ಬಡ್ಡಿ 8.2% ಸಿಗುತ್ತದೆ. ನೀವು ಯಾವುದೇ ಬ್ಯಾಂಕ್ಗಳು ಫಿಕ್ಸ್ಡ್ ಡೆಪಾಸಿಟ್ ಗಳಿಗೆ ಹೋದ್ರೆ ಇಷ್ಟು ಬಡ್ಡಿ ಸಿಗೋದಿಲ್ಲ. 80C ಫಾರ್ಮ್ ಅಡಿಯಲ್ಲಿ ನೀವು ತೆರಿಗೆ ವಿನಾಯಿತಿಯನ್ನ ಪಡ್ಕೋಬಹುದು. ಇನ್ನು ನಂತರದಲ್ಲಿ ಇದೊಂಥರ ರಿಸ್ಕ್ ಇಲ್ಲದೆ ಇರತಕ್ಕಂತ ಒಂದು ಹೂಡಿಕೆ ಯೋಜನೆ ಆಗಿದೆ. ಯಾಕಂತ ಹೇಳಿದ್ರೆ, ನೀವೆಲ್ಲಾದ್ರೂ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಗೆ ಸ್ವಲ್ಪ ರಿಸ್ಕ್ ಇರುತ್ತೆ, ನೀವು ಅದನ್ನ ಚಾಲೆಂಜ್ ಆಗಿ ತಗೋಬೇಕಾಗುತ್ತೆ. ಆದ್ರೆ ಇಲ್ಲಿ ಆ ತರದ ಯಾವುದೇ ರಿಸ್ಕ್ ಇಲ್ದೇನೆ ನೀವು ತಿಂಗಳಿಗೆ ಆದಾಯವನ್ನ ಗಳಿಸ್ತಾ ಹೋಗ್ಬೋದು. ಇನ್ನು ಮುಂದಿನದು, ಇದೊಂದು ಸರ್ಕಾರ ಬೆಂಬಲಿತ ಯೋಜನೆ. ಜೊತೆಗೆ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಮತ್ತು ಪೋಸ್ಟ್ ಆಫೀಸ್ ನಲ್ಲಿ ನೀವು ಈ ಖಾತೆಯನ್ನ ತೆಗೆದು ಹೂಡಿಕೆಯನ್ನ ಮಾಡಬಹುದು. ಇನ್ನು ಇದರಲ್ಲಿ ನಿಯಮಿತವಾಗಿ ನಿಮಗೆ ಬಡ್ಡಿ ಆದಾಯದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ತಿಂಗಳಿಗೆ. ಹೀಗೆ ಈ ಯೋಜನೆಯನ್ನ ನೀವು ನೋಡ್ಬೋದು. ಹಾಗಾದ್ರೆ ತಿಂಗಳಿಗೆ 20,000 ಆದಾಯ ಹೇಗೆ ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ನೀವು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ 1,000 ರೂಪಾಯಿಯನ್ನ ಕೊಟ್ಟು ನಿಮ್ಮ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ, ಒಂದು ಠೇವಣಿಯನ್ನ ತೆಗಿಬೇಕಾಗತ್ತೆ ನೀವು. ಆ ನಂತರದಲ್ಲಿ ನಿಮ್ಮ ಹೂಡಿಕೆ ಇಂತಿಷ್ಟು ಅಂತೇನಿಲ್ಲ, ಮ್ಯಾಕ್ಸಿಮಮ್ 30 ಲಕ್ಷದವರೆಗೂ ಕೂಡ ನೀವು ಮಾಡಬಹುದು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂಡಿಕೆಯನ್ನ ಮಾಡಿದ್ರೆ ಅದರ ಬಡ್ಡಿ ರಿಟರ್ನ್ ಆಗಿ ನೀವು ತಿಂಗಳಿಗೆ ತಗೋಬಹುದು. ಇನ್ನು ಇದರಲ್ಲಿ 5 ವರ್ಷಗಳಿಗೆ ಲಾಕಿಂಗ್ ಪೀರಿಯಡ್ ಅಂತ ಇರುತ್ತೆ. ಆ ಲಾಕಿಂಗ್ ಪೀರಿಯಡ್ ಅಲ್ಲಿ ನೀವು ಹಣವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನೀವೇನಾದ್ರೂ 1 ವರ್ಷದ ನಂತರದಲ್ಲಿ ನಮಗೆ ಹಣದ ಅವಶ್ಯಕತೆ ಇದೆ, ವಾಪಸ್ ಬೇಕು ಅಂತ ನೀವು ಕೇಳೋದಿದ್ರೆ 1.5% ನಷ್ಟು ಶುಲ್ಕವನ್ನ ನಿಮಗೆ ವಿಧಿಸಿ, ಅವ್ರ ದಂಡವನ್ನ ವಿಧಿಸಿ, ಅಷ್ಟು ಹಣವನ್ನ ಅವರು ಕಟ್ ಮಾಡಿ ಇನ್ನು ಉಳಿದ ಹಣವನ್ನ ನಿಮ್ಗೆ ಕೊಡ್ತಾರೆ. ಇನ್ನು ಏನಾದ್ರೂ 2 ವರ್ಷದ ನಂತರದಲ್ಲಿ ನೀವೇನಾದ್ರು ಹಣವನ್ನ ವಾಪಸ್ ತೆಗಿತೀನಿ ಅವಶ್ಯಕತೆ ಇದೆ ಅನ್ನೋದಾದ್ರೆ, ಆಗ 1% ಹಣವನ್ನ ಶುಲ್ಕವಾಗಿ ತೆಗೆದುಕೊಂಡು ದಂಡವಾಗಿ ತೆಗೆದುಕೊಂಡು ಉಳಿದ ಹಣವನ್ನ ಕೊಡ್ತಾರೆ. ಇನ್ನು 5 ವರ್ಷ ಲಾಕಿಂಗ್ ಪೀರಿಯಡ್ ಆದ್ಮೇಲೆ ಎಕ್ಸ್ಟೆಂಡ್ ಏನಾದ್ರು ಮಾಡಬಹುದಾ ಅಂತ ಹೇಳೋದಾದ್ರೆ 3 ವರ್ಷದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಾಗೂ ಕೂಡ ನೀವು ಆದಾಯವನ್ನ ತಗೊಳ್ತಾ ಹೋಗ್ಬೋದು. ಹಾಗೂ ಕೂಡ ನೀವು ಹೆಚ್ಚಿನ ಆದಾಯವನ್ನೇ ತಗೋಬಹುದು. ಹಾಗಾದ್ರೆ ಈ ಠೇವಣಿಯನ್ನ ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಹೇಗೆ ತೆರೆಯುವುದು ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ನಿಮ್ಮ ಸ್ಥಳೀಯ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಇರತಕ್ಕಂತ ಯಾವುದೇ ಬ್ಯಾಂಕ್ಗೆ ಹೋಗ್ಬೋದು ಅಥವಾ ಪೋಸ್ಟ್ ಆಫೀಸ್ಗೆ ಹೋಗ್ಬೋದು. ಈ ಎರಡರಲ್ಲಿ ಯಾವ್ದಾದ್ರು ಒಂದಕ್ಕೆ ಹೋಗಿ ನೀವು ಅಲ್ಲಿ ಕೇಳ್ಬೇಕಾಗತ್ತೆ. ಏನಂತ ಹೇಳಿದ್ರೆ, SCSS ಅಕೌಂಟ್ ನಾನು ತೆರಿಬೇಕು, ಠೇವಣಿಯನ್ನ ಇಡಬೇಕು ಅಂತ ಕೇಳ್ಬೇಕಾಗತ್ತೆ. ಈ SCSS ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ ಈ ಒಂದು ಸ್ಕೀಮ್ ಇದೆ. ಇದರ ಅರ್ಜಿಯನ್ನ ಪೋಸ್ಟ್ ಆಫೀಸ್ ನಲ್ಲಿ ಅಥವಾ ಬ್ಯಾಂಕ್ ನಲ್ಲಿ ನಿಮ್ಗೆ ನೀಡ್ತಾರೆ. ಅದನ್ನ ಫಿಲ್ ಮಾಡಿ ಕೊಟ್ರೆ ನಿಮ್ಮ ಠೇವಣಿ ಅಕೌಂಟ್ ತೆರೆಯಲಾಗುತ್ತದೆ. ಇನ್ನು ಮೊದಲೇ ಹೇಳ್ದಾಗೆ ನೀವು 1,000 ರೂಪಾಯಿ ಠೇವಣಿಯನ್ನ ಮೊದಲು ತೆಗಿಬೇಕು. ಆನಂತರದಲ್ಲಿ ನೀವು 30 ಲಕ್ಷದವರೆಗೆ ಎಷ್ಟಾದ್ರೂ ಹೂಡಿಕೆಯನ್ನ ಅದರಲ್ಲಿ ಮಾಡಬಹುದು. ನಂತರದಲ್ಲಿ ಅದಕ್ಕೆ ಬೇಕಾದಂತ ಅಗತ್ಯ ದಾಖಲೆಗಳನ್ನ ನೀವು ಒದಗಿಸಿಕೊಡ್ಬೇಕಾಗತ್ತೆ. ಇವೆಲ್ಲವನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೂ ನಿಮ್ಮ ದಾಖಲೆಗಳ ತೆಗೆದುಕೊಂಡು ಹೋದ್ರಿ ಜೊತೆಗೆ ನೀವು ಯಾರಿಗೆ ನಾಮಿನಿಯನ್ನ ಕೊಡ್ಬೇಕು ಅಂತಿದ್ದೀರೋ ಅವರ ದಾಖಲೆಗಳನ್ನು ಕೂಡ ಒದಗಿಸಿಕೊಡ್ಬೇಕಾಗತ್ತೆ ಈ ಅಕೌಂಟ್ ಅನ್ನ ತೆರೆಯಲು. ಇನ್ನು ದಾಖಲೆಗಳು ಏನ್ ಬೇಕು ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ವಯಸ್ಸಿನ ಪುರಾವೆಯನ್ನ ಕೊಡ್ಬೇಕು. ಅಂದ್ರೆ ಏಜ್ ಪ್ರೂಫ್ ಅನ್ನ ನೀವು ಕೊಡ್ಬೇಕು. ಅದಕ್ಕೇನ್ ಮಾಡ್ಬೋದು, ಪಾನ್ ಕಾರ್ಡ್ ಅನ್ನ ಕೊಡ್ಬೋದು,
ಅಥವಾ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೋದು, ಅಥವಾ ವೋಟರ್ ಐ ಡಿ ಕೊಡ್ಬೋದು, ಅಥವಾ ಇನ್ಯಾವುದೇ ಈ ಒಂದು ಡೇಟ್ ಆಫ್ ಬರ್ತ್ ಅನ್ನ ಕನ್ಫರ್ಮ್ ಮಾಡತಕ್ಕಂತ ದಾಖಲೆಯನ್ನ ನೀವು ಒದಗಿಸ್ಕೊಡ್ಬೇಕಾಗತ್ತೆ. ಲೈಕ್ SSLC ಮಾರ್ಕ್ಸ್ ಕಾರ್ಡ್, ಹೀಗೆ. ಇನ್ನು ಎರಡನೇದಾಗಿ ವಿಳಾಸದ ಪುರಾವೆಯನ್ನ ಅಥವಾ ಗುರುತಿನ ಪುರಾವೆಯನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಇದಕ್ಕಾಗಿ ನೀವು ಬಹುತೇಕವಾಗಿ ಯೂಸ್ ಮಾಡತಕ್ಕಂತ ಆಧಾರ್ ಕಾರ್ಡ್ ಅನ್ನ ಒದಗಿಸ್ಕೊಡ್ಬೋದು, ಅಥವಾ ವೋಟರ್ ಕಾರ್ಡ್ ಅಲ್ಲಿ ಆ ಒಂದು ಸ್ಥಳದ ಪುರಾವೆ ಇದ್ರೆ ಅದನ್ನ ಒದಗಿಸ್ಕೊಡ್ಬೋದು, ಅಥವಾ ನಿಮ್ಮ ಮನೆಯ ವಿದ್ಯುತ್ ಬಿಲ್ ಇದ್ರೆ ಅದನ್ನ ಒದಗಿಸ್ಕೊಡ್ಬೋದು. ಹೀಗೆ ನಿಮ್ಮ ಸ್ಥಳದ ಪುರಾವೆಯಾಗಿ ನೀವು ಈ ದಾಖಲೆಗಳನ್ನ ಒದಗಿಸ್ಕೊಡ್ಬೋದು. ಇನ್ನು ಮೂರನೇದಾಗಿ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ನಿಮ್ಮ ಹತ್ರ ಇರಬೇಕು, ಅವನ್ನು ಕೂಡ ದಾಖಲೆಯಾಗಿ ಕೊಡ್ಬೇಕಾಗತ್ತೆ. ಹೀಗೆ ದಾಖಲೆಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಆ ಒಂದು ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್ಗೆ ಕೊಟ್ರೆ ಅವರು ನಿಮ್ಮ ದಾಖಲೆಗಳೆಲ್ಲವನ್ನ ಅಟ್ಯಾಚ್ ಮಾಡಿ ಏನ್ ಅರ್ಜಿಯನ್ನ ತುಂಬಿರ್ತೀರೋ ಅದನ್ನ ನೋಡಿ ನಿಮ್ಗೆ ಈ ಒಂದು ಹೂಡಿಕೆಯನ್ನ ಮಾಡ್ಲಿಕ್ಕೆ ಒಂದು ಅಕೌಂಟ್ ಅನ್ನ ತೆರೆದುಕೊಡ್ತಾರೆ. ರಿಸ್ಕ್ ಇಲ್ಲದೆ ಇರೋ ಅಕೌಂಟ್ ಇದು. ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ರಿಸ್ಕ್ ತೆಗೆದುಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ನೀವು ಹೂಡಿಕೆ ಮಾಡಿದಂತ ಹಣಕ್ಕೆ ಇದು ಲಾಸ್ ಆಗುತ್ತೆ, ಇದು ಮುಂದೆ ಏನಾಗುತ್ತೋ ಗೊತ್ತಿಲ್ವಲ್ಲ ಅಂತಕ್ಕಂಥ ಭಯ ಯಾವುದೇ ರೀತಿನಲ್ಲಿ ನಿಮ್ಗೆ ಇರೋದಿಲ್ಲ. ಖಂಡಿತ ನೀವು ಇದನ್ನ ತೆರಿಬಹುದು. ಇನ್ನು ಯಾರೆಲ್ಲ ಇದನ್ನ ತೆರಿಬಹುದು, ಯಾರು ಅರ್ಹರು ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ 60 ವರ್ಷ ಮೇಲ್ಪಟ್ಟವರು ಈ ಒಂದು ಠೇವಣಿಯನ್ನ ತೆರಿಬಹುದು. ಅದಕ್ಕೆ ಅವ್ರು ಹೇಳ್ತಿರೋದು SC SS ಅಂತ. ಇವ್ರಿಷ್ಟೇನಾ, ನಂತರದಲ್ಲಿ ಇನ್ಯಾರಿಗಾದ್ರೂ ಅವಕಾಶ ಇದೆಯಾ ಅಂತ ನೀವು ಕೇಳೋದಾದ್ರೆ, 55ರಿಂದ 60 ವರ್ಷದ ಒಳಗಿನ ಉದ್ಯೋಗಸ್ಥರಾಗಿದ್ದು ಪಿಂಚಣಿ ಬರುವ ಹಾಗಿದ್ದರೆ ಅವರು ಕೂಡ ಈ ಠೇವಣಿಯನ್ನ ಓಪನ್ ಮಾಡಬಹುದು. ಅವರಿಗೂ ಕೂಡ ಈ ಠೇವಣಿಯನ್ನ ತೆಗೆಯೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಎರಡು ಅರ್ಹತೆಯನ್ನ ಬಿಟ್ರೆ ಇನ್ಯಾರಿಗೂ ಇಲ್ವಾ ಅಂತ ಹೇಳಿದ್ರೆ ಇಲ್ಲ. ಇದು ಸೀನಿಯರ್ಗೆ ಅಂತ ಮಾಡಿರೋದ್ರಿಂದ, ರಿಟೈರ್ಡ್ ಆದ್ಮೇಲೆ ಅಂತಕ್ಕಂಥದ್ದನ್ನ ಮಾಡಿರೋದ್ರಿಂದ, ರಿಟೈರ್ಡ್ ಆಗೋಕ್ ಮುನ್ನವರೆಗೂ ಕೂಡ, ರಿಟೈರ್ಡ್ ಆದ್ಮೇಲೆ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆ ಸೀನಿಯರ್ ಏನಿದಾರೋ ಅವರು ತನ್ನ ರಿಟೈರ್ಡ್ ನಂತರದಲ್ಲಿ ದುಡಿಯೋದಕ್ಕೆ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ನಿಯಮಿತವಾಗಿ ತಿಂಗಳ ಆದಾಯವನ್ನ ಗಳಿಸಿದ್ರೆ ಅವರ ಲೈಫ್ ಸ್ಟೈಲು ಚೆನ್ನಾಗಿರುತ್ತದೆ, ಅವರ ಜೀವನವನ್ನ ಸುಲಭವಾಗಿ ಮುಂದೆ ನೂಕ್ಬೋದು ಅನ್ನುವ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಬೆಂಬಲಿತ ಯೋಜನೆಯನ್ನ ಅವ್ರಿಗಾಗಿ ಮಾಡಿಕೊಟ್ಟಿದೆ. ಮತ್ತೆ ನಿಮ್ಗೆ ಈಗ ಒಂದು ಪ್ರಶ್ನೆ ಇರುತ್ತೆ, ಎಷ್ಟನ್ನ ಹಾಕಿದರೆ ಎಷ್ಟು ಬರುತ್ತೆ, ಮತ್ತೆ ತಿಂಗಳ ಇದು ನಮಗ್ ಸಿಗುತ್ತದೆಯೇ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಅದಕ್ಕೆ ಉತ್ತರವಾಗಿ ಈ ಒಂದು ಹಣವನ್ನ ನೀವು ಎಷ್ಟು ಹಾಕ್ತಿರೋ, ಅಂದ್ರೆ 1000 ರೂಪಾಯಿ ಏನು ಹಾಕಿರ್ತಿರೋ ಅದರ ಮೇಲೆ ಎಷ್ಟು ಹಾಕ್ತಿರೋ ಅದರ ಮೇಲೆ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅದನ್ನ ನೀಡಲಾಗುತ್ತೆ. ಮತ್ತೆ ಪ್ರತಿ ತಿಂಗಳು ಸಿಗುತ್ತಾ ಅಂತ ನೀವು ಕೇಳೋದಾದ್ರೆ, ಆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸಿನ ಪ್ರಕಾರ 3 ತಿಂಗಳಿಗೊಮ್ಮೆ ನೀಡುವ ಪದ್ಧತಿ ಇದೆ. ಅಂದ್ರೆ 3 ತಿಂಗಳಿಗೊಮ್ಮೆ ನಿಮ್ಗೆ ಹಣವನ್ನ ನಿಮ್ಮ ಅಕೌಂಟ್ಗೆ ಮತ್ತೆ ಹಾಕ್ಲಾಗುತ್ತೆ. ಮತ್ತೆ ತಿಂಗಳ 20,000ವರೆಗೆ ಅಂದ್ರಲ್ಲ ಅಂತ ನೀವು ಕೇಳೋದಾದ್ರೆ, ತಿಂಗಳಲ್ಲಿ ನಿಮ್ಮ ಆದಾಯ ಅಷ್ಟಾಗಿರುತ್ತೆ, ಆದ್ರೆ ನೀವು ಅದನ್ನ ಪಡ್ಕೊಳ್ಳೋದಕ್ಕೆ 3 ತಿಂಗಳ ಅವಧಿ ಬೇಕು. ಯಾಕಂದ್ರೆ ತ್ರೈಮಾಸಿಕವಾಗಿ ಮಾತ್ರ ನಿಮ್ಗೆ ಹಣವನ್ನ ಅವರು ಅಕೌಂಟ್ಗೆ ಬಡ್ಡಿಯ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಇದು ಒಂದು ನಿಯಮ ಆಗಿದೆ ಅಂತಕ್ಕಂಥದ್ದು. ಪ್ರೀತಿ ವೀಕ್ಷಕರೇ, ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ, ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.